हरितोपलाभम् अर्काभयेतं विधि सर्वपूर्व गीर्वाणविज्ञानदमानतोऽस्मि प्रथमो हनुमान्नाम द्वितीयो धीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यम् द्वैपायनो विरहकातर आजुहाव पुत्रेति तन्मयतयातरवोऽनेदुः तं सर्वभूतहृदयं मुनिमानतोऽस्मि ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 13ನೇ ಅಧ್ಯಾಯದಲ್ಲಿ ಇವತ್ತು 8ನೇ ಶ್ಲೋಕ. ಚಲನ್ ಕ್ವಚಿತ್ ಕಂಟಕ ಶರ್ಕರಾಂಘ್ರಿಃ ನಗಾರುರುಕ್ಷುರ್ವಿಮನಾ ಇವಾಸ್ತೆ ಪದೇ ಪದೇಭ್ಯಂತರವನ್ಹಿನಾರ್ದಿತಃ ಕೌಟುಂಬಿಕ ಕ್ರುಧ್ಯತಿ ವೈ ಜನಾಯ. ಈಗ ಜಡಭರತ ರಘುಗಣರಾಜನಿಗೆ ಈ ಸಂಸಾರದ ಕಷ್ಟಗಳನ್ನ ವಿವರಣೆ ಮುಂದುವರಿಸ್ತಾ ಇದ್ದಾನೆ. ಸಂಸಾರ ಅಂತನ್ನೋದು ಒಂದು ಕಾಡು. ಆ ಕಾಡಿನಲ್ಲಿ ನಡೆಯುವಾಗ ದಾರಿಯಲ್ಲಿ ಕಲ್ಲುಗಳು ಮುಳ್ಳುಗಳು ಚುಚ್ಚುತ್ತಾ ಇರ್ತದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಕಾಲಿಗೆ ಚುಚ್ಚುತ್ತಾ ಇರ್ತದೆ. ಅದನ್ನ ಚುಚ್ಚಿಸ್ಕೊಂಡು ಎತ್ತರವಾದ ಗುಡ್ಡ ಎಲ್ಲ ಇರ್ತದೆ. ಆ ಗುಡ್ಡವನ್ನ ಏರ್ಬೇಕು. ಅದನ್ನ ಏರ್ಲಿಕ್ಕೂ ಸಾಧ್ಯವಾಗದೆ ದುಃಖ ಪಡ್ತಾರೆ ವರ್ತಕರು ಈ ಕಾಡಿನ ದಾರಿಯಲ್ಲಿ. ಹಾಗೇನೆ ಈ ಸಂಸಾರದಲ್ಲಿಯೂ ಕೂಡ ಗೃಹಸ್ಥಾಶ್ರಮಿಯಾದವನು ಪ್ರತಿಯೊಂದು ಕರ್ಮದಲ್ಲಿಯೂ ಕೂಡ ನಾನಾ ರೀತಿಯಾದ ವ್ಯಸನಗಳಿಗೆ ವಶನಾಗಿ ಹತಾಶನಾಗಿ ದೊಡ್ಡ ದೊಡ್ಡ ಪುಣ್ಯ ಕಾರ್ಯಗಳನ್ನ ಯಜ್ಞ ಯಾಗ ಮೊದಲಾದ ಮಹಾ ಕಾರ್ಯಗಳನ್ನ ನಡೆಸ್ಲಿಕ್ಕಾಗದೆ ದುಃಖ ಪಡ್ತಾನೆ. ಗೃಹಸ್ಥಾಶ್ರಮದ ಧರ್ಮ ಯಜ್ಞ ಯಾಗಾದಿ ಮೊದಲಾದ ಕಾರ್ಯಗಳನ್ನ ನಡೆಸಬೇಕು. ಆದರೆ ಹೆಜ್ಜೆ ಹೆಜ್ಜೆಗೂ ಅವನಿಗೆ ಆ ಕಾಡಿನ ದಾರಿಯಲ್ಲಿ ಮುಳ್ಳು ಕಲ್ಲು ಚುಚ್ಚೋ ಹಾಗೆ ಇಲ್ಲಿಯೂ ಕೂಡ
ನಾನಾ ವಿಧವಾದ ವ್ಯಸನಗಳು ಅವನಿಗೆ ತಡೆ ಉಂಟು ಮಾಡ್ತವೆ. ಆ ರೀತಿ ತಡೆ ಉಂಟು ಮಾಡೋದ್ರಿಂದ ಅವನಿಗೆ ಸರಿಯಾಗಿ ಕರ್ಮಗಳನ್ನ ಮಾಡ್ಲಿಕ್ಕಾಗೋದಿಲ್ಲ. ಅಲ್ಲಿ ವರ್ತಕರು ಪರ್ವತವನ್ನ ಏರ್ಲಿಕ್ಕೆ ನಗಾರು ವೃಕ್ಷು ಅಂತ, ನಗ ಅಂತಂದ್ರೆ ಪರ್ವತ. ಆ ಪರ್ವತವನ್ನ ಏರ್ಬೇಕಾಗಿದ್ರೆ ಅವರಿಗೆ ಕಲ್ಲುಗಳು ಮುಳ್ಳುಗಳು ಅವಾಗ ಚುಚ್ತಾ ಇರ್ತದೆ, ಏರ್ಲಿಕ್ಕಾಗದೆ ತುಂಬಾ ಕಷ್ಟಪಡ್ತಾರೆ. ಆ ಕಾಡಿನ ಮಾರ್ಗದಲ್ಲಿ ಪರ್ವತವನ್ನ ಏರ್ಲಿಕ್ಕೆ ದುಃಖ ಪಡ್ತಾರೆ. ಹಾಗೆ ಇಲ್ಲಿ ಗೃಹಸ್ಥಾಶ್ರಮೋಚಿತವಾದ ಕರ್ಮಗಳನ್ನ ಮಾಡ್ಲಿಕ್ಕಾಗದೆ, ಆ ಎತ್ತರಕ್ಕೆ ಏರ್ಲಿಕ್ಕಾಗದೆ, ಮಾಡಬೇಕು ಅನ್ನೋ ಇಚ್ಛೆ ಇದೆ, ಗೃಹಸ್ಥಾಶ್ರಮದ ಯಜ್ಞಯಾಗ ಮೊದಲಾದ ಕರ್ಮಗಳನ್ನ ಮಾಡ್ಲಿಕ್ಕೆ ಅನೇಕ ತೊಂದರೆಗಳು ಕಂಟಕಗಳು ಬರ್ತದೆ. ಅದರಿಂದ ಅವನು ವಿಮನಾಹ ಇವ ಆಸ್ತೆ ಹತಾಶನಾಗ್ತಾನೆ, ಮಾಡ್ಲಿಕ್ಕಾಗ್ತಾ ಇಲ್ವಲ್ಲ ಅಂತ ಹತಾಶನಾಗಿ ದುಃಖ ಪಡ್ತಾನೆ. ಕಂಟಕ ಶರ್ಕರ ಅಂಗ್ರಿ. ಶರ್ಕರ ಅಂತಂದ್ರೆ ಕಲ್ಲುಗಳು, ಕಠಿಣವಾದಂತಹ ಕಲ್ಲುಗಳು, ಮುಳ್ಳು ತರನೇ ಚುಚ್ಚುತ್ತದೆ ಅದು ಕೂಡ. ಕಂಟಕ ಅಂತಂದ್ರೆ ಮುಳ್ಳು. ಹೀಗೆ ಕಂಟಕ ಮತ್ತು ಶರ್ಕರ, ಮುಳ್ಳು ಮತ್ತು ಕಲ್ಲುಗಳು ಚುಚ್ಚುತ್ತವೆ ಕಾಲಿಗೆ. ಹೀಗೆ ಕಂಟಕ ಶರ್ಕರಾಂಗ್ರಿಹಿ ನಗಾರು ವೃಕ್ಷು, ಪರ್ವತವನ್ನ ಏರ್ಲಿಕ್ಕೆ ವಿಮನಾಹ ಇವ ಅಷ್ಟೇ ದುಃಖ ಪಡ್ತಾನೆ, ಏರ್ಲಿಕ್ಕಾಗದೆ ಅಂತ. ಅದಕ್ಕೆ ಇಲ್ಲಿ ನಾವೇನ್ ಅರ್ಥ ಮಾಡ್ಕೊಳ್ಬೇಕು, ಸಂಸಾರದಲ್ಲಿ ಗೃಹಸ್ಥಾಶ್ರಮ ಧರ್ಮವನ್ನ ಅವನು ಏರ್ಲಿಕ್ಕಾಗದೆ, ನಗಾರು ವೃಕ್ಷು ಅಂತಂದ್ರೆ ಆ ಆಶ್ರಮದ ಧರ್ಮಗಳನ್ನ ಪರಿಪಾಲನೆ ಮಾಡ್ಲಿಕ್ಕಾಗದೆ, ಯಜ್ಞಯಾಗಾದಿ ಕರ್ಮಗಳನ್ನ ಮಾಡ್ಲಿಕ್ಕಾಗದೆ ಅವನು ವಿಮನಾಹ ದುಃಖ ಪಡ್ತಾನೆ. ಯಾಕೆ? ಅಲ್ಲಿಯೂ ಕೂಡ ಕಂಟಕ ಶರ್ಕರಾಂಗ್ರಿ ಅಂದ್ರೆ ನಾನಾ ವಿಧವಾದ ದುರ್ವ್ಯಸನಗಳು, ಕಾಮಿತವಾದ ವಿಷಯ ಪದಾರ್ಥಗಳು, ಇದೆಲ್ಲ ಅವನಿಗೆ ತೊಂದರೆ ಉಂಟು ಮಾಡ್ತದೆ. ನಾನಾ ವ್ಯಸನಗಳಿಗೆ ಒಳಗಾಗಿ ಕರ್ಮಗಳನ್ನ ಮಾಡ್ಲಿಕ್ಕಾಗದೆ ಪದೇ ಪದೇ ದುಃಖ ಪಡ್ತಾನೆ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಪದೇ ಪದೇ ಅಂತಿದೆ. ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಅವನಿಗೆ ಕಾಲಿಗೆ ಚುಚ್ತಾ ಇರ್ತದೆ ಕಾಡಿನ ದಾರಿಯಲ್ಲಿ. ಇಲ್ಲಿ ಇವನಿಗೆ ಪದೇ ಪದೇ ಅಂತಂದ್ರೆ ಪ್ರತಿಯೊಂದು ಕರ್ಮದಲ್ಲೂ ಅಂತ ಅರ್ಥ. ಪ್ರತಿಯೊಂದು ಕರ್ಮದಲ್ಲೂ ಏನಾದ್ರೂ ತೊಂದರೆಗಳು ಇರ್ತದೆ. ಯಾವ ಕರ್ಮಗಳನ್ನು ಕೂಡ ಸರಿಯಾಗಿ ಯಾವ ತೊಂದರೆಯೂ ಇಲ್ಲದೆ ಮಾಡ್ಲಿಕ್ಕಾಗೋದಿಲ್ಲ. ಪದೇ ಪದೇ ತೊಂದರೆಗಳು ಬರ್ತಾನೆ ಇರ್ತದೆ. ಆಮೇಲೆ ಕುಟುಂಬ ಅಂತನ್ನೋದು ಬೆಳಿತಾ ಹೋಗ್ತದೆ. ಬೆಳಿತಾ ಹೋದಾಗ ಅವನಿಗೆ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಕಾಗೋದಿಲ್ಲ. ಬಡತನ, ಅನ್ನ ಸಾಕಾಗೋದಿಲ್ಲ, ಹಸಿವೆ, ಎಲ್ಲ ಹೆಂಡತಿ ಮಕ್ಕಳನ್ನೆಲ್ಲ ಸಾಕಬೇಕು. ಅವನಿಗೆ ಅದರಿಂದ ತನಗೆ ಬರುವ ಆದಾಯದಿಂದ ಇಷ್ಟು ಕುಟುಂಬವನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹಸಿವೆಯಿಂದ ಕೌಟುಂಬಿಕವಾಗಿ ಎಲ್ಲರ ಮೇಲೆ ಜಗಳ ಮಾಡ್ತಾನೆ. ಕ್ರುದ್ಧತಿ, ರೇಗ್ತಾನೆ, ಸಿಟ್ಟು ಬರುತ್ತೆ. ಯಾವುದೋ ಟೆನ್ಷನ್ ಮೇಲೆ, ಹೆಂಡತಿ ಮಕ್ಕಳ ಮೇಲೆ ರೇಗೋದು, ಹಾಗರ್ಥ. ಜನಾಯ ಕ್ರುದ್ಧತಿ, ಕೌಟುಂಬಿಕ ಕ್ರುದ್ಧತಿ ವೈ ಜನಾಯ ಅಂತ. ಇದು ಎರಡು ಕಡೆಗೂ ಸಮಾನ, ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ. ಅಲ್ಲಿ ಹಸಿವೆ ಆಗಿ ಅಕ್ಕಪಕ್ಕದವ್ರ ಮೇಲೆ ಬೈಕೊಂಡು ಹೋಗ್ತಾರೆ ಕಾಡಿನ ದಾರಿಯಲ್ಲಿ. ಯಾಕಂದ್ರೆ ಕಲ್ಲು ಮುಳ್ಳು ಚುಚ್ಚುತ್ತಾ ಇರ್ತದೆ, ಹಸಿವೆ ಆಗ್ತಾ ಇರ್ತದೆ. ಹಾಗಾಗಿ ಅಕ್ಕಪಕ್ಕದವ್ರ ಮೇಲೆ ಬೈಕೊಂಡು, ಜನಗಳ ಮೇಲೆ ಬೈಕೊಂಡು ಹೋಗ್ತಾರೆ. ಇಲ್ಲಿ ಈ ಸಂಸಾರದಲ್ಲಿ ಏನೋ ಸರಿಯಾಗಿ ಕೆಲಸವನ್ನ ಮಾಡ್ಲಿಕ್ಕಾಗದೆ
ಕುಟುಂಬ ದೊಡ್ಡದಾಗಿದೆ, ಅಲ್ಲಿ ಪರ್ವತ ದೊಡ್ಡದಾಗಿದೆ. ಆ ದೊಡ್ಡ ಪರ್ವತವನ್ನ ಏರಬೇಕಾಗಿದೆ, ಏರ್ಲಿಕ್ಕೆ ಆಗ್ತಾ ಇಲ್ಲ, ಅರ್ಧದಲ್ಲೇ ಕಲ್ಲು ಮುಳ್ಳುಗಳು ಸಿಗ್ತಾ ಇದೆ. ಇಲ್ಲಿ ಕೂಡ ಹಾಗೆ, ಇಲ್ಲಿ ಅವನಿಗೆ ದೊಡ್ಡ ಕುಟುಂಬ ಬೆಳೆದು ಬಿಟ್ಟಿದೆ, ತುಂಬಾ ಜನ ಮಕ್ಕಳು, ಎಲ್ರನ್ನೂ ಸಾಕಬೇಕು, ಆಗ್ತಾ ಇಲ್ಲ, ತನ್ನ ಆದಾಯ ಅವನಿಗೆ ಸಾಕಾಗ್ತಾ ಇಲ್ಲ. ಅದರಿಂದ ಅಕ್ಕಪಕ್ಕದವ್ರ ಮೇಲೆ ಸಿಟ್ಟು ಮಾಡ್ಕೊಳ್ತಾನೆ, ಹೆಂಡತಿ ಮಕ್ಕಳ ಮೇಲೆ ಕೋಪ ಮಾಡ್ಕೊಳ್ತಾನೆ. ಅಭ್ಯಂತರವನ್ನಿ ಅಂದ್ರೆ ಜಠರಾಗ್ನಿ ಅಂತ, ಹೊಟ್ಟೆ ಹಸಿವಾಗ್ತದೆ, ಜಠರಾಗ್ನಿ ಉರಿತಾ ಇರ್ತದೆ, ಅಂದ್ರೆ ಹಸಿವೆ ಆಗ್ತಾ ಇರ್ತದೆ. ಆ ಹಸಿವಾದಾಗ ಕೋಪ ಬರ್ತದೆ, ಅಕ್ಕಪಕ್ಕದವ್ರ ಮೇಲೆಲ್ಲ ಕೋಪ ಮಾಡ್ಕೊಳ್ತಾನೆ. ಪದೇ ಪದೇ ಅಭ್ಯಂತರವನ್ನಿನ ಅರ್ಧಿತಃ, ಅಭ್ಯಂತರವನ್ನಿನ ಅರ್ಧಿತಃ ಅಂತಂದ್ರೆ ಒಳಗಿನ ವನ್ಹಿ ಜಠರಾಗ್ನಿ ಅದರಿಂದ ಅರ್ಧಿತನಾಗಿ ಅದು ಹಸುವೆಯಿಂದ ಎಲ್ಲರ ಮೇಲೆ ಸಿಟ್ಟು ಬರುತ್ತೆ. ಜನಾಯ ಕ್ರುಧ್ಯತಿ. ಚಲನ್ ಕ್ವಚಿತ್ ಕಂಟಕ ಶರ್ಕರಾಂಗ್ರಿಹಿ ನಗಾರು ರುಕ್ಷುರ್ವಿಮನಾಯಿವಾಸ್ತೆ ಪದೇ ಪದೇಭ್ಯಂತರವನ್ಹಿನಾರ್ಧಿತಃ ಕೌಟುಂಬಿಕ ಕ್ರುಧ್ಯತಿ ವೈ ಜನಾಯ. ವೈ ಅಂತನ್ನೋದು ಒಂದು ಅವ್ಯಯ, ಅದು ಪ್ರಸಿದ್ಧಿಯನ್ನ ಸೂಚನೆ ಮಾಡತಕ್ಕಂತಹ ಅವ್ಯಯನೂ ಕೂಡ ಆಗ್ತದೆ. ಹಸಿವೆ ಆದಾಗ ಸಿಟ್ಟು ಬರ್ತದೆ, ಅಕ್ಕಪಕ್ಕದ ಮೇಲೆ ರೇಗ್ತಾರೆ ಅಂತನ್ನೋದು ಇದು ಪ್ರಸಿದ್ಧವಾದದ್ದೇ, ಎಲ್ರಿಗೂ ಗೊತ್ತೇ ಇದೆ ಅನ್ನೋ ಒಂದು ಆ ಪ್ರಸಿದ್ಧಿಯನ್ನ ಸೂಚನೆ ಮಾಡ್ತದೆ ವೈ ಅನ್ನೋ ಪದ. ಕ್ವಚಿನ್ನಿಗೀರ್ಣೋ ಜಗರಾಹಿನಾ ಜನೋ ನಾವೈತಿ ಕಿಂಚಿತ್ ವಿಪಿನೇಪವಿದ್ಧಃ ದಷ್ಟಸ್ಮಶೇತೆ ಕ್ವಚ ದಂದಶೂಕೈಃ ಅಂಧೋಂಧಕೂಪೇ ಪತಿತಸ್ತಮಿಸ್ರೇ. ಇನ್ನು ಆ ವರ್ತಕರು ಕಾಡಿನ ದಾರಿಯಲ್ಲಿ ಹೋಗುವಾಗ ಕೆಲವು ಸಲ ಏನಾಗತ್ತೆ ಅಂದ್ರೆ ಹೆಬ್ಬಾವುಗಳು ಬರುತ್ತೆ. ಕೆಲವು ಕಡೆ ಕಾಡಿನಲ್ಲಿ ಹೆಬ್ಬಾವುಗಳು, ಆ ಹೆಬ್ಬಾವುಗಳ ಬಾಯಿಗೆ ಒಳಗೆ ತುತ್ತಾಗಿ ಅವರು ನಾವು ಎಲ್ಲಿದ್ದೇವೆ ಅನ್ನೋದನ್ನೇ ಮರೆತು ಬಿಡ್ತಾರೆ, ಜ್ಞಾನ ಹೋಗಿಬಿಡ್ತದೆ. ನಿಗೀರ್ಣ ಅಜಗರ ಅಹಿನ, ಅಜಗರ ಅಹಿ ಅಂದ್ರೆ ದೊಡ್ಡ ಹಾವು, ಹೆಬ್ಬಾವು ಅಜಗರ. ಆ ಹೆಬ್ಬಾವಿನ ಬಾಯಿಗೆ ತುತ್ತಾಗಿ ನಿಗೀರ್ಣ ಅದು ನುಂಗಿದಾಗ ಎಲ್ಲಿದ್ದೇವೆ ಅನ್ನೋದೇ ಮರ್ತು ಹೋಗ್ಬಿಡ್ತದೆ, ಜ್ಞಾನಶೂನ್ಯರಾಗಿ ಬಿಡ್ತಾರೆ. ಹಾಗೆ ಇಲ್ಲೂ ಕೂಡ ಸಂಸಾರದಲ್ಲಿ ಹೆಬ್ಬಾವು ಅಂತಂದ್ರೆ ನಿದ್ರೆ, ಆ ಅಜಗರ ಅಂತ ಕರೀತಾರೆ ಅದಕ್ಕೆ, ಹೆಬ್ಬಾವಿಗೆ. ಅಜಗರ ಅಂತಂದ್ರೆ ಅದು ನಿದ್ದೆ ಮಾಡುವಾಗ ಹೇಗೆ ಮಲ್ಕೊಳ್ತದೆ ಹಾಗೆ ಮಲ್ಕೊಂಡ್ಬಿಟ್ಟಿರ್ತದೆ, ಗೊತ್ತೇ ಆಗೋದಿಲ್ಲ, ಸ್ವಲ್ಪನೂ ಅಲುಗಾಡದೆ ಮಲ್ಕೊಂಡ್ಬಿಟ್ಟಿರ್ತದೆ ಆ ಹೆಬ್ಬಾವು. ಆ ತರ ಈ ನಿದ್ರೆನೂ ಕೂಡ ಹೆಬ್ಬಾವಿಗೆ ಸಮಾನ. ಹೆಬ್ಬಾವಿನಂತೆ ಇರ್ತಕ್ಕಂತಹ ನಿದ್ರೆಗೆ ತುತ್ತಾಗಿ ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನೋ ಜ್ಞಾನವೇ ಇಲ್ಲದಂತೆ ಆಗಿಬಿಡ್ತಾನೆ ಅಂತ ಅರ್ಥ. ಕರ್ತವ್ಯ ಜ್ಞಾನ ಹೋಗಿಬಿಡ್ತದೆ. ನಿದ್ರೆಯಲ್ಲಿ ಏನು ಗೊತ್ತಾಗೋದಿಲ್ಲ, ಯಾವುದು ಮಾಡಬೇಕು ಯಾವುದು ಮಾಡಬಾರದು, ಯಾವುದು ಕರ್ತವ್ಯ ಯಾವುದು ಅಕರ್ತವ್ಯ ಅಂತ ಅನ್ನೋದನ್ನ ಮರೆತು ನಿದ್ರೆಯಲ್ಲಿ ಮಲ್ಕೊಂಡು ಬಿಡ್ತಾನೆ. ಜ್ಞಾನದ ಉಪರತಿ. ಅಪವಿದ್ಧ ಅಂದ್ರೆ ಹಾಗರ್ಥ, ಏನ್ ಮಾಡ್ಬೇಕು ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಆಮೇಲೆ ಈ ವ್ಯಾಪಾರಿಗಳು ಕಾಡಿನ ದಾರಿಯಲ್ಲಿ ಹೋಗುವಾಗ ನಿದ್ದೆ ಬಂದಾಗ ಅಲ್ಲೇ ಮಲ್ಕೊಂಡ್ ಬಿಡ್ತಾರೆ,
ಹೆಣದಂತೆ ಬಿದ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ದಾರಿಯಲ್ಲಿ ಹೋಗುವಾಗ ತುಂಬಾ ಸುಸ್ತಾಗ್ತದೆ, ನಿದ್ದೆ ಬರ್ತದೆ. ನಿದ್ದೆ ಬಂತು ಅಂದ್ರೆ ಏನ್ ಮಾಡ್ಬೇಕು? ಎಲ್ಲಿ ಜಾಗ ಸಿಗ್ತದೋ ಅಲ್ಲೇ ಮಲ್ಕೊಳ್ಬೇಕು. ಆ ಕಾಡಿನಲ್ಲಿ ಅಲ್ಲೇ ಯಾವ್ದೋ ಒಂದು ಮರದ ಕೆಳಗೆ ಅಲ್ಲೇ ಮಲ್ಕೊಂಡ್ ಬಿಡ್ತಾರೆ. ಮಲ್ಕೊಂಡಾಗ ಏನು ಗೊತ್ತಾಗೋದಿಲ್ಲ, ಹೆಣದಂತೆ ಬಿದ್ದು ಬಿಟ್ಟಿರ್ತಾರೆ. ಆವಾಗ ಹಾವುಗಳು ಬಂದು ಕಚ್ಚಿದ್ರೆ ಆ ಹಾವಿನ ವಿಷಕ್ಕೆ ಅವರು ಕುರುಡರಾಗಿ ಬಿಡ್ತಾರೆ. ಆ ಹಾವು ಬಂದು ಕಚ್ಚಿದಾಗ ವಿಷ ಏರಿ ಕುರುಡಾಗಿ ಕತ್ತಲೆ ಬಾವಿಯಲ್ಲಿ ಬೀಳ್ತಾರೆ. ವಿಷ ಏರಿ ಬಿಡುತ್ತೆ. ಅವ್ರಿಗೆ ಏನ್ ಮಾಡ್ತೇನೆ ಏನ್ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ದಂದಶೋಕ ಅಂತಂದ್ರೆ ವಿಷಸರ್ಪ. ಆ ವಿಷಸರ್ಪಗಳು ಕಚ್ಚಿದಾಗ ಆ ವಿಷ ಏರಿ ಅವರಿಗೆ ಏನು ಕಾಣಿಸೋದಿಲ್ಲ. ಅಂಧಕಾರ ಕತ್ತಲೆ ಬಾವಿಯಲ್ಲಿ ಹೋಗಿ ಕುರುಡಾಗಿ ಬಿದ್ದು ಬಿಡ್ತಾರೆ. ಹಾಗೆ ಇಲ್ಲೂ ಕೂಡ ಜೀವ ಇಲ್ಲಿ ದುರ್ಜನರೇನಿದ್ದಾರೆ ಬಂಧುಗಳು, ಆ ದುರ್ಜನರ ನಿದ್ದೆ ಅವರೆಲ್ಲ ಏನ್ ಮಾಡ್ತಾರೆ, ಬೈತಾರೆ, ಏನೇನೋ ಮಾತಾಡ್ತಾರೆ. ಹಿಂದೆಲ್ಲ ನಾವು ಕೇಳಿದ್ವಿ, ಕೆಟ್ಟ ಕೆಟ್ಟ ಮಾತುಗಳನ್ನೆಲ್ಲ ಆಡ್ತಾರೆ. ಆ ದುರ್ಜನರ ಕೆಟ್ಟ ಮಾತುಗಳೇನಿದೆ, ಆ ಮಾತುಗಳೆಂಬ ವಿಷ ಸರ್ಪ ನಿದ್ದೆಯಲ್ಲಿ ಹೇಗೆ ಮಲ್ಕೊಳ್ತಾರಲ್ಲ ಹಾಗೆ ಇಲ್ಲಿ ದುರ್ಜನರ ಮಾತುಗಳೆಂಬ ನಿದ್ರೆ. ಅವಾಗ ಅವರೆಲ್ಲ ಆ ತರ ಮಾತಾಡ್ಕೊಂಡಾಗ ಏನಾಗತ್ತೆ, ಓಹೋ ಇವರೆಲ್ಲ ಯಾರು ನನ್ನವರಲ್ಲ, ಇವರು ನನ್ನ ಹಿತವನ್ನ ಬಯಸ್ತಕ್ಕಂಥವ್ರಲ್ಲ ಇವರು ಅಂತ ಬೇಜಾರಾಗ್ತದೆ. ಬಂಧುಗಳು ಅಂತ ಹೇಳಿ, ಆಪ್ತರು ಅಂತ ಹೇಳಿ ನಂಬಿರ್ತಾನೆ ಅವರನ್ನ. ಆದ್ರೆ ಅವರೆಲ್ಲ ಕೆಟ್ಟ ಕೆಟ್ಟ ಮಾತುಗಳನ್ನ ಇವನ ಬಗ್ಗೆ ಆಡ್ಕೊಂಡಾಗ, ಇವನಿಗೆ ಬೈದಾಗ, ನಿಂದನೆ ಮಾಡಿದಾಗ ಆವಾಗ ಅನಿಸ್ತದೆ, ಅಯ್ಯೋ ಇವರೆಲ್ಲ ನನ್ನವರಲ್ಲ, ಇವರು ನನ್ನ ಶ್ರೇಯಸ್ಸನ್ನ ಬಯಸ್ತಕ್ಕಂಥವ್ರಲ್ಲ ಇವರು ಅಂತ ಗೊತ್ತಾಗಿ ಬೇಜಾರಾಗ್ತದೆ, ಹತಾಶನಾಗ್ತಾನೆ. ಅದರಿಂದ ದುಃಖ ಆಗ್ತದೆ. ಆ ದುಃಖದಿಂದ ಕುರುಡಾಗಿ ದುಃಖದ ಹಾಳು ಬಾವಿಯಲ್ಲಿ ಬೀಳ್ತಾನೆ. ಅಲ್ಲಿ ಕತ್ತಲೆ ಬಾವಿಯಲ್ಲಿ ಕಾಡಿನ ದಾರಿಯಲ್ಲಿ ಹಾವು ಕಚ್ಚಿಸ್ಕೊಂಡು ಬೀಳೋ ಹಾಗೆ ಇಲ್ಲಿ ಹಾವು ಕಚ್ಚೋದು ಅಂತಂದ್ರೆ ಈ ದುರ್ಜನರ ನಿಂದನೆಯನ್ನ ಕೇಳಿಸ್ಕೊಳ್ಳೋದು. ತನ್ನ ಬಂಧುಗಳೇ ಅವನನ್ನ ನಿಂದನೆ ಮಾಡ್ತಾರಲ್ಲ, ಅದನ್ನ ಕೇಳಿಸ್ಕೊಂಡು ದುಃಖ ಆಗತ್ತೆ ಅವನಿಗೆ. ಅವ್ರನ್ನೆಲ್ಲ ನಂಬಿರ್ತಾನೆ, ಅವರೆಲ್ಲ ನನ್ನವರು ಅಂತ ತಿಳ್ಕೊಂಡಿರ್ತಾನೆ. ಆದ್ರೆ ಅವರೆಲ್ಲ ಯಾರು ನನ್ನವರಲ್ಲ, ನನ್ನ ಶ್ರೇಯಸ್ಸನ್ನ ಬಯಸ್ತಕ್ಕಂಥವ್ರಲ್ಲ ಇವರು ಅಂತ ಗೊತ್ತಾದಾಗ ತುಂಬಾ ಮನಸ್ಸಿಗೆ ಬೇಜಾರಾಗ್ತದೆ, ಹತಾಶನಾಗಿ ಬಿಡ್ತಾನೆ. ಏನೇನೋ ಆಸೆಗಳನ್ನ ಇಟ್ಕೊಂಡಿರ್ತಾನೆ, ಅದೆಲ್ಲ ಅವನಿಗೆ ಯಾವುದು ಬೇಡ ಅಂತ ಅನಿಸ್ತದೆ. ಕುರುಡಾಗಿ ಬಿಡ್ತಾನೆ. ದುಃಖದಿಂದ ಅವನು ಕುರುಡನಂತೆ ಆಗಿ ಏನೂ ಬೇಡಪ್ಪ ಅಂತ ಅನಿಸ್ಬಿಡ್ತದೆ. ದುಃಖದ ಹಾಳು ಬಾವಿಯಲ್ಲೇ ಬಿದ್ದಂಗ ಆಗ್ಬಿಡುತ್ತೆ. ದುಃಖ ಸಮೂಹದಲ್ಲೇ ಬಿದ್ದು ಬಿಡ್ತಾನೆ ಅಂತ ಅರ್ಥ. ಕ್ವಚಿನ್ನಿಗೀರ್ಣೋ ಜಗರಾಹಿನಾ ಜನೋ ನಾವೈತಿ ಕಿಂಚಿತ್ ವಿಪಿನೇಪವಿದ್ಧಃ ದಷ್ಟಸ್ಮಶೇತೆ ಕ್ವಚ ದಂದಶೋಕೈಃ ಅಂಧೋಂಧಕೂಪೇ ಪತಿತಸ್ತಮಿಸ್ರೇ ಕರ್ಹಿ ಸ್ಮಚಿತ್ ಕ್ಷುದ್ರರಸಾನ್ ವಿಚಿನ್ವನ್ ತನ್ಮಕ್ಷಿಕಾಭಿರ್ವ್ಯಥಿತೋ ವಿಮಾನಃ ತತ್ರಾಪಿ ಕೃಚ್ಛ್ರಾತ್ ಪ್ರತಿಲಬ್ಧಮನ್ಯೇ ಬಲಾದ್ವಿಲುಂಪಂತ್ಯಥತಂ ತತೋನ್ಯೇ. ಇನ್ನು ಕಾಡಿನ ದಾರಿಯಲ್ಲಿ ಸಂಚಾರ ಮಾಡತಕ್ಕಂತಹ ವರ್ತಕರು ಜೇನುತುಪ್ಪವನ್ನ ಸಂಗ್ರಹ ಮಾಡಬೇಕು ಅಂತ ಕೆಲವು ಕಡೆಗೆ ಜೇನೆಲ್ಲ ಕಟ್ಟಿರ್ತದಲ್ಲ, ಅಲ್ಲೆಲ್ಲೇ ಜೇನು ಕಟ್ಟಿರ್ತದೆ ಮರಗಳಲ್ಲಿ. ಆ ಮರಗಳಲ್ಲಿರುವ
ಜೇನುಗೂಡಿಗೆ ಕೈ ಹಾಕ್ತಾರೆ, ಜೇನುತುಪ್ಪ ಸಿಗತ್ತೆ ಅಂತ ಹೇಳಿ. ಆವಾಗ ಆ ಜೇನುಗಳು ಕಚ್ತವೆ. ಇವರು ಜೇನುತುಪ್ಪದ ಆಸೆಯಿಂದ ಆ ಜೇನುಗೂಡಿಗೆ ಕೈ ಹಾಕಿದಾಗ ಆ ಜೇನುಗಳೆಲ್ಲ ಕಚ್ತವೆ. ಅವುಗಳಿಂದ ಕಡಿಸ್ಕೊಂಡು ಕಷ್ಟದಿಂದ ಏನೋ ಒಂದ್ ಸ್ವಲ್ಪ ಜೇನುತುಪ್ಪವನ್ನ ಸಂಗ್ರಹ ಮಾಡ್ತಾರೆ. ಸ್ವಲ್ಪ ಅವರಿಗೆ ಜೇನುತುಪ್ಪ ಸಿಗತ್ತೆ. ಕಷ್ಟಪಟ್ಟು ಆ ಜೇನುನೊಣಗಳಿಂದ ಕಡಿಸ್ಕೊಂಡು ಅಲ್ಪ ಸ್ವಲ್ಪ ಈ ಜೇನು ಸಂಪಾದನೆ ಮಾಡಿರ್ತಾರೆ. ಅದನ್ನ ಹಿಡ್ಕೊಂಡು ಜೇನುತುಪ್ಪ ಸಿಕ್ತು ಅಂತ ಖುಷಿಯಿಂದ ಹಿಡ್ಕೊಂಡು ಹೋಗ್ತಾ ಇದ್ರೆ ಯಾರೋ ಬೇರೆಯವರು ಬಂದು ಬಲಾತ್ಕಾರದಿಂದ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆ ಜೇನುತುಪ್ಪವನ್ನ ಎಲ್ಲಾ ಜೇನುಗಳಿಂದ ಕಡಿಸ್ಕೊಂಡು ಕಷ್ಟಪಟ್ಟು ಆ ಸಂಗ್ರಹ ಮಾಡಿರ್ತಕ್ಕಂತಹ ಜೇನುತುಪ್ಪವನ್ನು ಬಲಾತ್ಕಾರದಿಂದ ಅಪಹಾರ ಮಾಡ್ಕೊಂಡು ಹೋಗ್ಬಿಡ್ತಾರೆ ಯಾರೋ ಬಂದು. ಅವರು ಬಲಾತ್ಕಾರದಿಂದ ಅಪಹಾರ ಮಾಡ್ಕೊಂಡು ಹೋದವ್ರಿಗೆ ಅವ್ರಿಗಾರು ಸಿಗತ್ತೋ? ಅವರು ಅದನ್ನ ತಗೊಂಡು ಹೋಗ್ತಾ ಇರುವಾಗ ಇನ್ನೊಬ್ರು ಬಂದು ಅವ್ರ ಕೈಯಿಂದ ಕಿತ್ಕೊಂಡು ಹೋಗ್ತಾರೆ. ಹಾಗೆ ಈ ಸಂಸಾರದಲ್ಲಿಯೂ ಕೂಡ ಜೀವ ಮತ್ತೊಬ್ಬರ ಹಣ, ಹೆಣ್ಣು, ಮಣ್ಣು ಮೊದಲಾದವುಗಳನ್ನ ಅಪಹಾರ ಮಾಡಿ ಅದನ್ನ ತಾನು ಅನುಭವಿಸಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅದಕ್ಕೋಸ್ಕರ ಏನೇನೋ ಪ್ರಯತ್ನ ಮಾಡ್ತಾನೆ. ಅವರೆಲ್ಲ ಅಷ್ಟು ಸುಲಭವಾಗಿ ಅದನ್ನ ಕೊಡೋದಿಲ್ಲ. ಈಗ ಆ ಜೇನುತುಪ್ಪವನ್ನ ಅಷ್ಟು ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ, ಕಚ್ತಾವೆ. ಅದಕ್ಕೆ ಕೈ ಹಾಕಿದ್ರೆ ಅವು ಕಚ್ತಾವೆ. ಆದ್ರೂ ಕಷ್ಟಪಟ್ಟು ಅವುಗಳಿಂದ ಕಚ್ಚಿಸ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳಿ ಹಂಗು ಹಿಂಗು ಮಾಡಿ ಕಷ್ಟಪಟ್ಟು ಜೇನುತುಪ್ಪವನ್ನು ಸಂಗ್ರಹ ಮಾಡೋ ಹಾಗೆ ಈ ಜೀವನು ಕೂಡ ಸಂಸಾರದಲ್ಲಿ ಮತ್ತೊಬ್ಬರ ಹೆಣ್ಣು, ಹೊನ್ನು, ಮಣ್ಣು ಮೊದಲಾದವುಗಳನ್ನ ಅಪಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅವರಿಂದ ಏಟು ತಿಂತಾನೆ, ಬಯಸ್ಕೊಳ್ತಾನೆ. ಆದ್ರೂ ಕೊನೆಗೂ ಕಷ್ಟದಿಂದ ಒಂದ್ ಸ್ವಲ್ಪ ಏನಾದ್ರೂ ತನ್ನದು ಅಂತ ಮಾಡಿಕೊಂಡು ಇಟ್ಕೊಂಡಿದ್ರು ಕೂಡ ಅದನ್ನ ತಿರುಗಿ ಮತ್ತೊಬ್ರು ಅಪಹಾರ ಮಾಡ್ತಾರೆ. ಕಷ್ಟ ಅದೇ ನಿಮ್ಮ ಸೌಂಡ್ ಬರಲ್ಲ ಜರ. ಗುರುಗಳಿಗೆ ಯಾರು ಮ್ಯೂಟ್ ಮಾಡ್ಬಿಟ್ಟಿದ್ದಾರೆ. ಮಾಡಿದರೆ ಆನ್ ಹೋಲ್ಡ್ ಇದೆ, ರೈಟ್? ಹೌದು, ಈಗ ಹೋಲ್ಡಿಂಗ್ ಇದೆ. ಸಾಕು ಅಂದಾಗ ಇತ್ತು, ಆಮೇಲೆ ಏನು ಬರ್ತಿಲ್ಲ. ಕವರ್ ಐತಾ ಇರ್ಬೇಕು ಆ ಸಾಲದಲ್ಲಿ ಮುಡಿಚೋರಿ. ಕೇಳಿಸ್ತಾ ಇದೆಯಾ?
ಈಗ ತಂಗ ಕೇಳ್ತಾ ಇರ್ತೀನಿ ನಡೆಯಲು ಒಂದು 5 ನಿಮಿಷ ಕೇಳಲ್ಲ ನೀವು ಕಷ್ಟ ಹೇಳಕ್ ಬಂದಿರಿ ಅದಕ್ಕೆ ಆಮೇಲೆ ನಿಂತೋಯ್ತು. ಹ್ಮ್ ಈ ಸಂಸಾರದಲ್ಲಿ ಆ ತುಂಬಾ ಕಷ್ಟಪಟ್ಟು ಅವರಿಂದ ಏಟು ತಿಂದು ಹೊಡೆಸ್ಕೊಂಡು ಬೈಸ್ಕೊಂಡು ಏನೋ ಸ್ವಲ್ಪ ಸಂಪಾದನೆ ಮಾಡ್ತಾನೆ, ಹೆಣ್ಣು ಹಣ್ಣು ಮಣ್ಣು ಮೊದಲಾದವುಗಳನ್ನ ತನ್ನದು ಅಂತ ಮಾಡಕೋತಾನೆ, ಕಷ್ಟಪಟ್ಟು ಜೇನುತುಪ್ಪವನ್ನ ಸಂಗ್ರಹ ಮಾಡಿದಂತೆ. ಆದ್ರೆ ಅದನ್ನ ಬೇರೆಯವರು ಬಲಾತ್ಕಾರದಿಂದ ಅಪಹಾರ ಮಾಡ್ಕೊಂಡು ಹೋಗ್ತಾರೆ. ಆ ಜೇನುತುಪ್ಪವನ್ನ ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಕೂಡ ಅದನ್ನ ಬಲಾತ್ಕಾರವಾಗಿ ಮತ್ತೊಬ್ಬರು ಕಸ್ಕೊಂಡು ಹೋಗ್ಬಿಡ್ತಾರಲ್ಲ, ಹಾಗೆ ಇಲ್ಲೂ ಕೂಡ ತಾನು ಕಷ್ಟಪಟ್ಟು ತನ್ನದು ಅಂತ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ಮತ್ತೊಬ್ರು ಅಪಹಾರ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಇವನಿಗೆ ಸಿಗೋದೇ ಇಲ್ಲ. ಆದ್ರೆ ಅದರ ಪಾಪ ಮಾತ್ರ ಇವನಿಗೆ ಬರ್ತದೆ. ಯಾಕೆಂದ್ರೆ ಈಗ ಜೇನು ತನಗೋಸ್ಕರ ತಾನು ಸಂಗ್ರಹ ಮಾಡಿರ್ತದೆ ಜೇನುತುಪ್ಪವನ್ನ, ಆ ಜೇನಿನಿಂದ ಕಸ್ಕೊಂಡು ಇವನು ಬಲಾತ್ಕಾರದಿಂದ ಅದರಿಂದ ಕಚ್ಚಿಸ್ಕೊಂಡ್ರೂ ಪರವಾಗಿಲ್ಲ ಅಂತ ಹೇಳಿ ಆ ಜೇನು ತನಗೋಸ್ಕರ ಸಂಗ್ರಹ ಮಾಡಿದ ತುಪ್ಪವನ್ನ ಇವನು ಬಲಾತ್ಕಾರದಿಂದ ತಗೊಂಡು ಬಂದಿರ್ತಾನಲ್ಲ, ಹಾಗೆ ಇಲ್ಲೂ ಕೂಡ ಮತ್ತೊಬ್ಬರ ಹೆಣ್ಣು ಹೊನ್ನು ಮಣ್ಣುಗಳನ್ನ ಅಪಹಾರ ಮಾಡ್ಲಿಕ್ಕೆ ಇವನು ಪ್ರಯತ್ನ ಮಾಡಿ ಕಷ್ಟಪಟ್ಟು ಏನೋ ಅದನ್ನ ತಗೊಂಡು ಬಂದಿರ್ತಾನಲ್ಲ, ಆದ್ರಿಂದ ಅದರ ಪಾಪ ಇವನಿಗೆ ಬಂದೇ ಬಂದಿರ್ತದೆ. ಆದ್ರೆ ಅದನ್ನ ಅನುಭವಿಸ್ಲಿಕ್ಕೂ ಆಗೋದಿಲ್ಲ. ಅನುಭವಿಸ್ಲಿಕ್ಕಾಗದೆ ಮತ್ತೊಬ್ಬರು ತಗೊಂಡು ಹೋಗ್ಬಿಡ್ತಾರೆ, ಅದರ ಪಾಪ ಮಾತ್ರ ಇವನಿಗೆ ಬರ್ತದೆ. ಇವನಿಗಿಂತ ಬಲಿಷ್ಠರಾದವರು ಇವನಿಂದ ಅಪಹಾರ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ಇವನು ಮತ್ತೊಬ್ಬರಿಂದ ಕಷ್ಟಪಟ್ಟು ಅದನ್ನ ಬಲಾತ್ಕಾರದಿಂದ ಏನೋ ಕಷ್ಟಪಟ್ಟು ಅಪಹಾರ ಮಾಡ್ಕೊಂಡು ಬಂದಿದ್ದ, ಅನುಭವಿಸ್ಬೇಕು ಅನ್ನೋ ಅಷ್ಟೊತ್ತಿಗೆ ಅದನ್ನ ಇನ್ನೊಬ್ರು ಇವನಿಂದ ಅಪಹಾರ ಮಾಡ್ಕೊಂಡು ಹೋದ್ರು. ಆದ್ರೆ ಇವನಿಗೆ ಆ ಪಾಪ ಅಂತೂ ಇರ್ತದೆ, ಹಾಗರ್ಥ. ಕರ್ಹಿ ಸ್ಮಚಿತ್ ಕ್ಷುದ್ರ ರಸಾನ್ ವಿಚಿನ್ವನ್ ತನ್ಮಕ್ಷಿಕಾಭಿರ್ವ್ಯಥಿತೋ ವಿಮಾನಃ ತತ್ರಾಪಿ ಕೃಚ್ಛ್ರಾತ್ ಪ್ರತಿಲಬ್ಧಮನ್ಯೇ ಬಲಾದ್ವಿಲುಂಪಂತ್ಯಥತಂ ತತೋನ್ಯೇ ಕ್ವಚಿಚ್ಚ ಶೀತಾತಪವಾತ ವರ್ಷ ಪ್ರತಿಕ್ರಿಯಾಂ ಕರ್ತುಮನೀಶ ಆಸ್ತೆ ಕ್ವಚಿನ್ಮಿಥೋ ವಿಪಣನ್ ಯಚ್ಚ ಕಿಂಚಿತ್ ವಿಕ್ರೇಯ ಮೃಚ್ಛತ್ಯುತ ವಿತ್ತ ಶಾಠ್ಯಾತ್. ಇನ್ನು ಕೆಲವು ಸಲ ಏನಾಗತ್ತೆ, ಚಳಿ, ಗಾಳಿ, ಬಿಸಿಲು, ಮಳೆ ಇದನ್ನೆಲ್ಲ ಸಹಿಸ್ಕೊಳ್ಬೇಕು. ಅದರನ್ನ ಸಹಿಸ್ಕೊಂಡು ತನ್ನಿಂದ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಬಹಳ ಒದ್ದಾಡ್ತಾನೆ, ಆದ್ರೂ ಆಗೋದಿಲ್ಲ. ಚಳಿ ಆಗ್ತಾ ಇರ್ತದೆ, ಆ ಚಳಿಯನ್ನ ಪರಿಹಾರ ಮಾಡ್ಕೊಳ್ಬೇಕು ಅಂತ ಏನೇನೋ ಕಷ್ಟಪಟ್ಟು ಇದನ್ನು ತಗೊಂಡು ಬಂದು ಹೊತ್ಕೊಂಡು ಮಾಡಿದ್ರು ಕೂಡ ಚಳಿ ಹೋಗೋದಿಲ್ಲ. ಹಾಗೆ ಬಿಸಿಲು, ಕೆಲವು ಸಲ ಆ ಬಿಸಿಲಿನ ತಾಪವನ್ನು ಕೂಡ ಕಷ್ಟಪಟ್ಟು ಅದನ್ನ ರಕ್ಷಣೆ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾನೆ, ಅದು ಆಗೋದಿಲ್ಲ. ಕೆಲವು ಸಲ ಗಾಳಿ, ಮಳೆ, ಹೀಗೆ ಶೀತ, ಆತಪ, ವಾತ, ವರ್ಷ. ಶೀತ ಅಂದ್ರೆ ಚಳಿ, ವಾತ ಅಂದ್ರೆ ಗಾಳಿ, ಆತಪ ಅಂತಂದ್ರೆ ಬಿಸಿಲು, ವರ್ಷ ಅಂದ್ರೆ ಮಳೆ. ಶೀತಾತಪ, ವಾತ, ವರ್ಷ ಇವುಗಳಿಂದ ಪ್ರತಿಕ್ರಿಯೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಅವನು ರಕ್ಷಿಸ್ಕೊಳ್ಬೇಕು ಅಂತ. ಕರ್ತುಂ ಅನೀಶಃ ಆಸ್ತೆ, ಆದ್ರೂ ಆಗೋದಿಲ್ಲ. ಇನ್ನು ಕೆಲವು ಸಲ ಏನಾಗತ್ತೆ, ವಿಪಣನ್ ಯಚ್ಚ ಕಿಂಚಿತ್ ಮಿಥಃ, ಕೆಲವು ಪದಾರ್ಥಗಳನ್ನ ಕೊಂಡುಕೊಳ್ತಾನೆ, ಆದ್ರೆ ಅದಕ್ಕೆ ಕೊಡ್ಲಿಕ್ಕೆ ಹಣ ಇರೋದಿಲ್ಲ. ಅವನಿಗೆ ಅವಶ್ಯ ಆಗಿರ್ತದೆ ಪದಾರ್ಥಗಳು, ಅದನ್ನ ಕೊಂಡುಕೊಳ್ತಾನೆ, ಅದರ ಬೆಲೆ ಹಣ ನಾಳೆ ಕೊಡ್ತೇನೆ ಅಂತ ಹೇಳಿ
ಅವನಿಗೆ ಮೋಸ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ. ನಿನಗೆ ನಾಳೆ ಕೊಡ್ತೇನೆ ಹಣ, ಇವತ್ತು ಕೊಡು ಅಂತ ಹೇಳಿ ಏನಾದ್ರೂ ಮಾಡಿ ಅವನಿಗೆ ಮೋಸ ಮಾಡಿಬಿಡೋಣ, ನಾಳೆ ಅವನಿಗೆ ಸಿಗದೆ ಎಲ್ಲಾದ್ರೂ ಹೋಗ್ಬಿಡೋಣ ಅಥವಾ ಕೊಡೋದ್ ಬೇಡ ಅಂತ ಸಾಲ ಮಾಡೋದು. ನಾಳೆ ಕೊಡ್ತೇನೆ, ಇವಾಗ ಹಣ ಇಲ್ಲ, ಈಗ ಕೊಡು ಅಂತ ಹೇಳಿ ಇಸ್ಕೊಳ್ಳೋದು. ತಗೊಂಡು ವಂಚನೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ, ಅದರಿಂದ ದ್ವೇಷ ಕಟ್ಕೊಳ್ತಾನೆ. ವಿತ್ತ ಶಾಠ್ಯಾತ್ ವಿಕ್ರೇಯಂ. ವಿತ್ತ ಶಾಠ್ಯ ಅಂತಂದ್ರೆ ಹಣ ಇರೋದಿಲ್ಲ ಅವನ ಹತ್ರ ತಗೊಳ್ಳಿಕ್ಕೆ, ಅಥವಾ ಇದ್ರೂ ಕೂಡ ಮೋಸ ಮಾಡೋಣ, ನಾಳೆ ಕೊಡ್ತೇನೆ ಅಂತ ಹೇಳಿ ಈಗ ತಗೊಂಡ್ಬಿಡೋದು, ಪದಾರ್ಥಗಳನ್ನೆಲ್ಲ ತಗೊಂಡ್ಬಿಡೋದು, ನಾಳೆ ದುಡ್ಡು ಕೊಡ್ತೇನೆ ಅಂತ ಹೇಳಿ ಇಸ್ಕೊಂಡ್ಬಿಡೋದು, ಸಾಲ ಮಾಡೋದು, ಅವನಿಗೆ ಮೋಸ ಮಾಡ್ಬಿಡೋಣ ಅನ್ನೋ ಅಭಿಪ್ರಾಯದಿಂದ. ಹಾಗೆ ಮಾಡಿ ಕೊಡದೇ ಇದ್ದಾಗ ಅವನು ನಾಳೆ ಇವನ ಮೇಲೆ ದ್ವೇಷ ಮಾಡ್ತಾನೆ. ಹೀಗೆ ಪರಸ್ಪರವಾಗಿ ದ್ವೇಷಗಳು, ಒಬ್ರಿಗೊಬ್ರಿಗೆ ದ್ವೇಷ, ಹಣದ ನಿಮಿತ್ತವಾಗಿ, ವಂಚನೆಯ ನಿಮಿತ್ತವಾಗಿ ಒಬ್ರಿಗೊಬ್ರು ದ್ವೇಷ ಕಟ್ಟಿಕೊಳ್ಳೋದು. ಈ ತರ ಎಲ್ಲ ನಡೆಯುತ್ತೆ ಸಂಸಾರದಲ್ಲಿ. ಕ್ವಚಿಚ್ಚ ಶೀತಾತಪವಾತ ವರ್ಷ ಪ್ರತಿಕ್ರಿಯಾಂ ಕರ್ತುಮನೀಷ ಆಸ್ತೆ ಕ್ವಚಿನ್ ಮಿಥೋ ವಿಪಣನ್ ಯಚ್ಚ ಕಿಂಚಿತ್ ವಿಕ್ರೇಯ ಮೃಚ್ಛತ್ಯುತ ವಿತ್ತ ಶಾಠ್ಯಾತ್. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳೇ, ಹಾ. ಈ 8ನೇ ಶ್ಲೋಕದಲ್ಲಿ ಪದರತ್ನಾವಳಿ ಬಂದು ಗೋಕ್ಷುರಕ ಕ್ಷುದ್ರ ಪಾಷಾಣದಿಂದಲ. ಕ್ಷುರಕ ಅಂದ್ರೆ ಏನು? ಕ್ಷುರಕ ಕ್ಷುದ್ರ ಅಂದ್ರೆ 8ನೇ ಶ್ಲೋಕನ 8ನೇ ಶ್ಲೋಕ. ಗೋಕ್ಷುರಕ ಕ್ಷುದ್ರ ಪಾಷಾಣದಿಂದ. ಪಾಷಾಣ ಅರ್ಥ ಆಗುತ್ತೆ. ಎಲ್ಲಿದೆ? ಗೋಕ್ಷುರಕ ಕಂಟಕ ಕ್ಷುದ್ರ. ಶರ್ಕರಾಂಗ್ರಿಹಿ ಗೋಕ್ಷುರಕ ಕ್ಷುದ್ರ ಪಾಷಾಣಾದಿ ಅಂದ್ರೆ ಕಠಿಣವಾದದ್ದು ಅಂತ ಅರ್ಥ. ಕಠಿಣವಾದ ಕಲ್ಲುಗಳು, ಎಲ್ಲಾ ಇಲ್ಲ, ಕಲ್ಲುಗಳು. ಗೋಪದ ಎದಕ್ಕೆ ಯೂಸ್ ಮಾಡಿದ್ದಾರೆ? ಗೋಕ್ಷುರಕ ಅಂತಂದ್ರೆ ಚೂಪಾಗಿರೋದು ಅಂತ ಅರ್ಥ ಅದಕ್ಕೆ. ಓ, ಗೋಕ್ಷುರಕ ಅಂದ್ರೆ ಅದು ಸೇರಿದ ಒಟ್ಟಿಗೆ ಇರೋ ಬೇಡ್ವಾ? ಹೌದೌದು, ಅದು ಬೇರೆ ಸಮಸ್ತ ಪದ, ಅದು ಗೋ ಅನ್ನೋ ಪದ ಅಲ್ಲ ಅದಕ್ಕೆ. ಸರಿ ಸರಿ. ಗೋಕ್ಷುರಕ ಅಂತಂದ್ರೆ ಚೂಪಾಗಿರ್ತಕ್ಕಂಥದ್ದು. ಆಮೇಲೆ ಇದ್ರ 10ನೇ ಶ್ಲೋಕದಲ್ಲಿ ಕ್ಷುಧಂ ರಾಂತಿ ಇತಿ ಕ್ಷುದ್ರಾಗ ಅಂತ ಕೊಟ್ಟಿದ್ದ. ಅದೇನರ್ಥ? 10 ಪದರತ್ನಾವಳಿಲಿ 5ನೇ ಅಲ್ಲ ಏನು? ಕ್ಷುಧಂ ರಾಂತಿ ಇತಿ ಕ್ಷುದ್ರಾಹ. ಕ್ಷುದ್ರ ಏನಿದೆ ಇಲ್ಲಿ ಪದ? ಕಸ್ಮಿಂಚಿತ್ ಕ್ಷುದ್ರ ರಸಾನ್ ವಿಚಿನ್ವತಃ. ಕ್ಷುದ್ರ ರಸ ಅಂತ. ಅದಕ್ಕೆ ಕ್ಷುದ್ರ ರಸ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಕ್ಷುಧಂ ರಾಂತಿ. ಕ್ಷುಧಂ ಅಂದ್ರೆ ಬಟ್ ಅಲ್ಲಿ ನೀವು ಬೇರೆ ಅರ್ಥ ಕೊಟ್ಟಿದ್ದಾರೆ ಅದು ಒಂದು ಸ್ವಲ್ಪ ಪರವಣಿತಾ ಸಂಖ್ಯೇನ ಶುದ್ರ ರಸಾನ್ ಅಲ್ಪ ಆನಂದಾತ್ ಚಿಂತೆಯನ್. ನೀವು ಇದು ಮುಟ್ಟಿ ಹೇಳಿರಿ, ಜೇನು ಕೂಡು ಇದು ಹೇಳಿರಿ ನೀವು. ಬಟ್ ಅಲ್ಲಿ ಸ್ವಲ್ಪ ಇನ್ನೂ ಬೇರೆ ತರ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಕ್ಷುದ್ರ ರಸಾನ್ ಅಲ್ಪ ಆನಂದ. ಕ್ಷುದ್ರ ರಸ ಅಂದ್ರೆ ಅಲ್ಪವಾದ ಆನಂದ. ಅದಕ್ಕೋಸ್ಕರ ಕಷ್ಟ ಪಡ್ತಾನೆ. ಈಗ ಅದು ಜೇನುತುಪ್ಪ, ಅದು ಜೇನು ತನಗೋಸ್ಕರ ಮಾಡ್ಕೊಂಡಿರ್ತದೆ. ಅದನ್ನ ಇವನು ತಾನು ಪಡಿಬೇಕು ಅಂತ ಅದರಿಂದ ಸಿಗುವ ಒಂದು ಅಲ್ಪ ಆನಂದಕ್ಕೋಸ್ಕರ ಅದರಿಂದ ಕಷ್ಟಪಡ್ತಾನೆ. ಕಷ್ಟಪಟ್ಟು ಅದರಿಂದ ಕಚ್ಚಿಸ್ಕೊಂಡು ಅದನ್ನ ಸಂಪಾದನೆ ಮಾಡ್ತಾನೆ. ಹಾಗೆ ಇಲ್ಲೂ ಕೂಡ ಪರವನಿತಾ ಸಂಘ ಅಂದ್ರೆ ಪರಸ್ತ್ರೀ ಸಂಘ ಮಾಡಬೇಕು ಅಂತ, ಅದು ಕ್ಷುದ್ರ ರಸ, ಅಲ್ಪ ಆನಂದ. ಆ ಪರ ವನಿತಾ ಸಂಘದಿಂದ ಸಿಗುವ ಕ್ಷುದ್ರ ಆನಂದಕ್ಕೋಸ್ಕರ ಕಷ್ಟಪಡ್ತಾನೆ. ಕಷ್ಟಪಟ್ಟು ಅದರಿಂದ ಪಾಪ ಸಂಪಾದನೆ ಮಾಡ್ಕೊಳ್ತಾನೆ. ಆಮೇಲೆ ಅದನ್ನ ಇವನಿಗಿಂತ ಬಲಿಷ್ಠರಾದವರು ಅವ್ರ ಅಪಹಾರ ಮಾಡ್ಕೊಂಡು ಹೋಗ್ತಾರೆ. ಆಯ್ತು ಗುರುಗಳೇ. ಪರಸ್ತ್ರೀ ವಿಷಯೇಪಿ
ಕೃಚ್ಛ್ರಾತ್ ಸ್ವಾಮಿ ವಂಚನ ಆಯಾಸೇನ ಪ್ರತಿಲಬ್ಧಂ. ಅವರಿಗೆ ವಂಚನೆ ಮಾಡಬೇಕು, ಮೋಸ ಮಾಡಿ ಅದನ್ನ ಅಪಹಾರ ಮಾಡಬೇಕು, ಅದಕ್ಕೆಲ್ಲ ತುಂಬಾ ಕಷ್ಟ ಇದೆ. ಆ ಆಯಾಸದಿಂದ ಅವನಿಗೆ ಪಾಪನೂ ಬರ್ತದೆ, ಆಯಾಸವೂ ಆಗ್ತದೆ. ಆದ್ರೆ ಅದನ್ನ ಅನ್ಯೇ ರಾಜಾನಃ ಬಲಾತ್ ವಿಲುಂಪಂತೆ, ಬೇರೆಯವರು ಅದನ್ನ ಬಲಾತ್ಕಾರವಾಗಿ ಅಪಹಾರ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕಷ್ಟಪಟ್ಟು ಸಂಪಾದನೆ ಮಾಡ್ತಾನೆ ಏನೋ ಅಲ್ಪ ಇದಕ್ಕೋಸ್ಕರ, ಸುಖಕ್ಕೋಸ್ಕರ. ಅದು ಧನ್ಯವಾದಗಳು. ಅಂದ್ರೆ ಆಯ್ತು ಗುರುಗಳೇ. ಸುಖವನ್ನೇ ಕೊಡ್ತಾವೆ. ಹಾ. ಕ್ಷುಧಂ ಭ್ರಾಂತಿ, ಕ್ಷುದ್ರ ದುಃಖವನ್ನೇ ಕೊಡ್ತಾವೆ ಅವು. ಯಾಕೆ ದುಃಖ ಕೊಡ್ತಾವೆ ಅಂದ್ರೆ ಅಲ್ಪತ್ವೇನ ಇತಿ ಶೇಷಃ. ಅದು ಅಲ್ಪ. ಭ್ರಾಂತಿ ಅಂದ್ರೆ ಕೊಡೋದಾ? ಹೌದು. ಆಚಾರ್ಯ ಈ ನಿರ್ವಚನ ಮಾಡಂತಲೇ ಶುದ್ರಾಂಬದ ಬಂದು ಶುಧಂ ತಗೊಂತಾರೆ, ರಾಂತಿ ರಾ ತಗೊಂತಾರೆ, ದಾ ಬಿಟ್ಟಿಡ್ತಾರೆ. ಇದು ಹೆಂಗ ನಿರ್ವಚನ ಮಾಡೋಕೆ ಏನ್ ರೂಲ್ಸ್ ಅದ? ಶುಧ ಇದೆಲ್ಲ, ಶುಧ ಅಂತ ಧಾ ಇದೆಲ್ಲ. ಒಂದು ಶುಧಂ ರಾಂತಿ ಶುದ್ಧ ಸರಿ ಆಯ್ತಲ್ಲ ಅಲ್ಲಿ. ಓಕೆ, ಅದು ಒತ್ತಕ್ಷೇತ್ರ ಕೂಡ ಶುಧಂ ಅಶುಧಂ ತಗೊಂಬಂದದು. ಅದು ಹೆಂಗ? ಶುಧ್ ಶುಧಂ ಶುಧು ಅಂತ, ಶುಧು ಮತ್ತು ರಾ ಎರಡು ಸೇರಿ ಕ್ಷುದ್ರ ಆಗಿದೆ. ಶುಧ ಮತ್ತು ರಾ, ಶುಧಂ ರಾಂತಿ. ಓಕೆ, ಬಟ್ ನಾಲ್ಕನೇ ಹಾಕೊಂಡಿದಾರಲ್ಲ ಚುದಂಗೆ. ನಾಲ್ಕನೇ ಚುದಂಗೆ ಬಂದು ನಾಲ್ಕನೇ ದಾಸ್ತ ಕೊಟ್ಟಿದ್ದಾರೆ. ಹೌದು, ಶುದ್ರ ಅನ್ನಲ್ಲಿದ್ದ ಮಹಾಪ್ರಾಣನೇ ಇರೋದು. ಶುದ್ರಾಳಿ ಬಂದು ಮೂರನೇ ದಾ ಕೊಟ್ಟಿದೆ, ಚುದಂಲಿ ಬಂದು ನಾಲ್ಕನೇ ದಾ ಕೊಟ್ಟಿದೆ. ಅದು ಪರವಾಗಿಲ್ಲ, ಅಲ್ಪ ಪ್ರಾಣ ಬರುತ್ತೆ ಅದಕ್ಕೆ. ಸಮಾಸ ಆದಾಗ ಅಲ್ಪ ಪ್ರಾಣ ಬಂದು ಕ್ಷುದ್ರ ಅಂತ ಆಗತ್ತೆ. ಇನ್ನೊಂದು ವ್ಯಾಖ್ಯಾನ ಮಾಡಿದ್ದಾರೆ ಅಂದ್ರಲ್ಲ, ಏನದು? ಇಲ್ಲ ಸರ್, ಅಂತ ಹೇಳಿ ಪರವಣಿತಾ ಸಂಗೇನ ಶುದ್ಧರಸಾನ ನೀವು ಬಂದು ಅದು ಹೇಳಲ್ಲ ಮೊದಲು. ನಾನು ಹೇಳಿದ್ನಲ್ಲ, ಹೆಣ್ಣು ಹೊನ್ನು ಮಣ್ಣು ಮೂರು. ಓಕೆ, ಹೆಣ್ಣು ಹೊನ್ನು ಮಣ್ಣು ಮೂರನ್ನು ಇಟ್ಕೋಬೇಕು ಅದರಲ್ಲಿ. ಪರದ್ರವ್ಯ, ಪರ ಸ್ತ್ರೀ, ಪರ ಸಂಪತ್ತು, ಎಲ್ಲವನ್ನು ಕಷ್ಟಪಟ್ಟು ಸಂಪಾದನೆ ಮಾಡ್ತಾನೆ ಅಲ್ಪ ಸುಖಕ್ಕೋಸ್ಕರ. ತನ್ನದ ಅಂತ ಮಾಡ್ಕೊಂಡಿರ್ತಾನೆ. ಅಷ್ಟರಲ್ಲೇ ಮತ್ತೊಬ್ರು ಅದನ್ನ ಅಪಹಾರ ಮಾಡ್ಕೊಂಡು ಹೋಗ್ತಾರೆ. ಕಿಂಚಿತ್ ಕೃಚ್ಛಾತ್ ಇದಂ ಮದೀಯಂ ಇತಿ ಶಪಥಕರಣ ರೂಪಾತ್ ಯದಿ ಬಂಧಾದ್ ವಿಮುಕ್ತೇನ ಪ್ರತಿಲಬ್ಧಂ ಪುನಃ ಪ್ರಾಪ್ತಂ ತರ್ಹಿ ತದನ್ಯೇ ಬಲಾದ್ ವಿಲುಂಪಂತಿ. ತನ್ನದು ಅಂತೇನೋ ಮಾಡ್ಕೊಳ್ಬೇಕು ಅಂತ ಅನ್ನೋ ಅಷ್ಟೊತ್ತಿಗೆ ಇನ್ನೊಬ್ರು ಬಂದು ಅಪಹಾರ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಸ್ತ್ರೀ ಧನಾನಿ ಅನ್ಯೇ ರಾಜಾನಃ ಬಲಾತ್ ವಿಲುಪ್ತಂತಿ. ಆದ್ರಿಂದ ತಥೋ ಅನ್ಯೇ ತಥೋಪಿ ಬಲಿಷ್ಠ ಲುಂಪಂತಿ. ಇವನಿಗಿಂತ ಇನ್ನು ಬಲಿಷ್ಠರಾದವರು ರಾಜರು ಮೊದಲಾದವರು ಅಪಹಾರ ಮಾಡ್ತಾರೆ. ಪರದಾರಾದಿ ರೂಪ ವಿಷಯಸ್ಯ ಅನವಸ್ಥಿತಿ ಇತಿ. ಆವಾಗ ಇವನ ಹತ್ರ ಇರೋದಿಲ್ಲ. ಈ ರಾಜ ದೃಷ್ಟಾಂತದ ಭಟರು ಬಂದು ಅಪಕಾರ ಮಾಡ್ತಾರೆ ಎಂಬುದು, ಅದು ಆತರ ದೃಷ್ಟಾಂತ ಬಂದು ಹೆಂಗ ತಗೊಬೋದು? ಅದಾದ್ರು ಬಂದು ಅವರು ಆ ಟ್ಯಾಕ್ಸಿನ ಒಪ್ಪುತ್ತಾನೆ ನಾನು, ಅದರ ಬಂದು ಈ ತರ ಬಂದು ರಾಜ ಭಟರು ಬಂದು ಈ ತರ ಬಂದು ತಗೊಂಡು ಹೋಗ್ತಾರೆ ಅಂದ್ರೆ ಏನರ್ಥ? ಇದು ಅಲ್ವಾ ಇದು ಏನಂತಾರೆ, ಇದು ಟ್ಯಾಕ್ಸ್ ಕಟ್ಟದೇ ಇರುವಂತ ಹಣ ಏನಂತಾರೆ ಅದಕ್ಕೆ? ಓಕೆ, ಓಕೆ, ನ್ಯಾಯವಾದ ಹಣ ಅಲ್ಲ ಇದು, ಕಲ್ಲ ಹಣ. ನ್ಯಾಯವಾಗಿ ಸಂಪಾದನೆ ಮಾಡಿರೋ ಹಣ ಆಗಿದ್ರೆ ಅದಕ್ಕೆ ಅವನು ಇದು ಬ್ಲಾಕ್ ಮನಿ. ಇದೆಲ್ಲ ಬ್ಲಾಕ್ ಮನಿ ಇದು, ಯಾಕಂದ್ರೆ ಅವನು ಮೋಸದಿಂದ ಸಂಪಾದನೆ ಮಾಡಿರೋದು, ಅವನದಲ್ಲ ಇದು. ಅವನದಲ್ಲದೆ ಇರ್ತಕ್ಕಂತಹ ಪರ ವನಿತಾ, ಪರ ದ್ರವ್ಯ, ಪರ ಸಂಪತ್ತುಗಳನ್ನ ಅವನು ತನ್ನದಾಗಿ ಮಾಡ್ಕೊಳ್ತಾನೆ ಕಷ್ಟಪಟ್ಟು ಏನೋ ಮಾಡಿ. ಅದು ರಾಜರು ಗೊತ್ತಾಯ್ತು ಅಂದ್ರೆ ಅದನ್ನ ಅಪಹಾರ ಮಾಡ್ತಾರೆ. ಇದು ಅವನದಲ್ಲ ಇದು ಅಂತ ಗೊತ್ತಾದಾಗ, ಇದು ಬ್ಲಾಕ್ ಮನಿ ಅಂತ ಗೊತ್ತಾದಾಗ ಅದನ್ನ ತಗೊಳ್ತಾರೆ.
ಈಗ ಅರ್ಥ ಆಯ್ತು. ಆಯ್ತು. ಅದಕ್ಕೆ ರಾಜರು ಅಂತ ಬಂದದ್ದು. ಅಥವಾ ಇವನಿಗಿಂತ ಬಲಿಷ್ಠರಾದವರು ಇನ್ನೊಬ್ರು ಅದನ್ನ ಅಪಹಾರ ಮಾಡ್ತಾರೆ. ಇವನು ಮೋಸ ಮಾಡಿ ಸಂಪಾದನೆ ಮಾಡಿರ್ತಾನೆ, ಇವನಿಗಿಂತ ಬಲಿಷ್ಠರಾದವರು ಇವನಿಗೆ ಮೋಸ ಮಾಡಿ ಅವನಿಂದ ಅಪಹಾರ ಮಾಡ್ತಾರೆ. ಈಗ ಪಾಪ ದೃಷ್ಟಾಂತದಲ್ಲಿ ಬಂದು ಈಗ ಜೇನ್ ಕೂಡ್ಲಿದ್ದು ಒಬ್ಬ ತೈತಾನ ಅವನಿಗೆ ಪಾಪ ಬರುತ್ತೆ, ಅದು ಕರೆಕ್ಟ್. ಅವನಿದ್ದು ಇನ್ನೊಬ್ಬ ತಗೊಂತಾಣ ಅವನಿಗೆ ಪಾಪ ಬರ್ತಲ್ಲ, ಅದೇಗೆ ತಗೊಬೇಕು ನಾವು? ಹೌದು, ಅವನಿಗೂ ಬರುತ್ತೆ. ಎಲ್ರೂ ಪಾಪ ಸಂಪಾದನೆ ಮಾಡ್ತಾರೆ, ಅದಕ್ಕೆ ಮಿಥಃ ಅಂತ. ಕ್ವಚಿನ್ ಮಿಥೋ ವಿಪಣನ್ ಯಚ್ಚ ಕಿಂಚಿತ್. ಇವನಿಂದ ಅವನು, ಅವನಿಂದ ಅವನು ಅಪಹಾರ ಮಾಡ್ಕೊಂಡು ಹೋಗ್ತಾರೆ. ಎಲ್ರೂ ಪಾಪ ಸಂಪಾದನೆ ಮಾಡ್ತಾರೆ. ಓಕೆ, 11ನೇ ಶ್ಲೋಕ ಅಲ್ವಾ? ಅಲ್ಲಿ ಮಿಥಃ ಪರಸ್ಪರಂ ವಿಪಣನ್ ಕ್ರಯ ವಿಕ್ರಯಾದಿ. ಇದು ಕ್ರಯ ವಿಕ್ರಯ ಮಾಡೋದಿದೆ. ಇವನು ಅವನು ದ್ವೇಷ ಕಟ್ಕೊಳ್ತಾನೆ, ಅವನಿಂದ ಇವನ್ ದ್ವೇಷ ಕಟ್ಕೊಳ್ತಾನೆ. ಇವನ ಹತ್ರ ಅವನು ಏನೋ ಇಸ್ಕೊತಾನೆ, ಅವನ ಹತ್ರ ಇವನ್ ಏನೋ ಇಸ್ಕೊಳ್ತಾನೆ. ವಿಪಣನ್ ಬಂದು ತಗೊಂಬಾದ ಇದು ಏನೋ ವ್ಯಾಪಾರ ಮಾಡೋದು. ವಿಪಣ ಅಂದ್ರೆ ವ್ಯಾಪಾರ, ಕ್ರಯ ವಿಕ್ರಯ. ನಾಳೆ ದುಡ್ಡು ಕೊಡ್ತೇನೆ, ಇವತ್ತು ಕೊಡು ಅಂತ ವ್ಯಾಪಾರ ಮಾಡ್ಕೊಂಡು ತಗೊಂಡೋಗೋದು. ದುಡ್ಡು ಇಷ್ಟು, ಅದಕ್ಕೆ ಇಷ್ಟು ಅಂತ ಮಾತಾಡೋದು. ಅದನ್ನ ದುಡ್ಡು ಇವತ್ತು ಕೊಡೋದಿಲ್ಲ, ನಾಳೆ ಕೊಡ್ತೇನೆ ಅಂತ ಹೇಳಿ ಮೋಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು. ಅವನು ಕೂಡ ಇವನಿಗೆ ಮೋಸ ಮಾಡಿ ಮಾರ್ತಾ ಇರ್ತಾನೆ ಅದನ್ನ. ಅಂದ್ರೆ ಈಗ ಇರೋ ಬೆಲೆಗಿಂತ ಜಾಸ್ತಿ ಬೆಲೆಗೆ ಕೊಡೋಣ, ಅವನಿಗೆ ಬಡ್ಡಿ ಇಸ್ಕೊಳ್ಳೋಣ ಅನ್ನೋ ಆಸೆಯಿಂದ ಅವನು ಕೊಡ್ತಾನೆ. ಅವನಿಗೂ ಪಾಪ, ಇವನಿಗೂ ಪಾಪ. ಬಡ್ಡಿ ಕೊಡೋದು ಪಾಪವಾ? ಬಡ್ಡಿ ಈಗ ಇವನ ಹತ್ರ ಹಣ ಇದೆ, ಕಷ್ಟದಲ್ಲಿದ್ದಾನ ಅವನು, ಅವನಿಗೆ ಸಹಾಯ ಮಾಡೋದು ಬಿಟ್ಟು ಇವನೇನ್ ಮಾಡ್ತಾನೆ, ಬಡ್ಡಿಗೋಸ್ಕರ ಆಸೆಗೆ ಕೊಡ್ತಾನೆ. ಹೆಚ್ಚು ಬಡ್ಡಿ ಕೊಡು ನನಗೆ ಅಂತ. ಅಸಲಿಗಿಂತ ಬಡ್ಡಿನೇ ಜಾಸ್ತಿ ಇಸ್ಕೊಳ್ಳುವ ಪ್ರಸಂಗ ಇರ್ತದೆ. ಅದಕ್ಕೋಸ್ಕರ ಅವನಿಗೆ ಪಾಪ ಬರ್ತದೆ. ಕಷ್ಟದಲ್ಲಿರೋರಿಗೆ ಈಗ ಬ್ಯಾಂಕ್ ಡೆಪಾಸಿಟ್ ಆಗ್ತಾರೆ, ಆ ಬಡ್ಡಿ ಬೇರೆ. ಇದು ಬಂದು ಕಷ್ಟದಲ್ಲಿರೋ ಅಂತವನಿಗೆ ಬಡ್ಡಿ ಕೊಡೋದ? ಇದು ಹೆಂಗ ತಗೊಂಡು? ಇದಕ್ಕೆಲ್ಲ ಇದು ಇಲ್ಲ, ಲೆಕ್ಕ ಇಲ್ಲ. ಇದಕ್ಕೊಂದು ನ್ಯಾಯಯುತವಾಗಿ ಅಲ್ಲ. ಇದು ಬರೀ ಹಣ ಸಂಪಾದನೆ ಮಾಡಬೇಕು ಅಂತ ಬಡ್ಡಿ ಮೇಲೆ ಬಡ್ಡಿ ಹಾಕೋದು. ಜಾಸ್ತಿ ಇಂಟ್ರೆಸ್ಟ್ಗೆ ಕೊಡ್ತಾರಲ್ಲ ಹಣನ, ಹಾಗೆ. ಪಾಪ ಅವರಿಗೆ ಎಷ್ಟು ಕಷ್ಟ ಆಗತ್ತೆ, ಅಷ್ಟೊಂದು ಇಂಟ್ರೆಸ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇವನ್ ಉದ್ದೇಶ ಏನು, ನಾನು ಹಣ ಮಾಡಬೇಕು ಅಂತಾನೆ ಅಲ್ವಾ ಇವಂದು. ಇದು ಮೋಸನೇ ಒಂದ್ ರೀತಿ. ಇವನು ಮೋಸ ಮಾಡಿ ಅವನಿಗೆ ದುಡ್ಡು ಕೊಡ್ತಾನೆ, ಇವನಿಗೆ ಮೋಸ ಮಾಡ್ತಾನೆ. ಅವನ್ ದುಡ್ಡು ವಾಪಸ್ ಕೊಡೋದೇ ಇಲ್ಲ, ಬಡ್ಡಿನೂ ಕೊಡೋದಿಲ್ಲ, ಅಸಲು ಕೊಡೋದಿಲ್ಲ. ಅದರಿಂದ ಅವನಿಗೂ ಇವನಿಗೂ ಪರಸ್ಪರವಾಗಿ ದ್ವೇಷ. ಆಮೇಲೆ ಬಟ್ ಇದೇ ತರ ನಾವು ಚಾರ್ವಾಕ ಮಾತಾ ಹೇಳ್ತಲ್ಲ, ನೀನ್ ಬಡ್ಡಿ ತೆಗಿ, ಎಂಜಾಯ್ ಮಾಡು, ಒಂದು ಮಾಡಬೇಡ. ಅದು ಅವ್ರು ಹೇಳೋದು ಧರ್ಮ ಇಲ್ಲ, ಪುಣ್ಯ ಪಾಪ ಇಲ್ಲ, ಆದ್ರಿಂದ ಆರಾಮಾಗಿರಿ ಅಂತ ಅವ್ರು ಹೇಳೋ ಉದ್ದೇಶ ಅದು. ಇಲ್ಲಿ ಹೇಳೋದು ಇವರು ಮೋಸ ಮಾಡ್ಲಿಕ್ಕೋಸ್ಕರ ಮಾಡೋದು. ಅದು ಉದ್ದೇಶ ಬೇರೆ ಇರ್ಬೋದು. ಹರೇ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.